ರೈತರು ಅನಾದಿ ಕಾಲದಿಂದಲೂ ಜಮೀನಿನಲ್ಲಿ ಬೆವರು ಹರಿಸುತ್ತಿದ್ರು. ಆದರೆ ಹೆದ್ದಾರಿ ಪ್ರಾಧಿಕಾರ ಭೂಮಿ ವಶಕ್ಕೆ ಪಡೆದು ಸೂಕ್ತ ಪರಿಹಾರ ನೀಡದ್ದಕ್ಕೆ ಮಣ್ಣಿನ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದು ಕಡೆ ಭೂಮಿಗೆ ಸೂಕ್ತ ಬೆಲೆ ಕೊಡದ ನೀರಾವರಿ ಇಲಾಖೆ ಕಚೇರಿಯನ್ನೇ ಜಪ್ತಿ ಮಾಡಲಾಗಿದೆ. ರೈತರು ಸಿಡಿದೆದ್ದಿದ್ದಾರೆ. ಜೆಸಿಬಿಯನ್ನೇ ತಡೆದು ನಿಲ್ಲಿಸಿದ್ದಾರೆ. ಪೊಲೀಸರು ಬಂದು ಮನವೊಲಿಸುತ್ತಿದ್ರು, ಹಿಡಿದ ಹಠ ಬಿಡ್ತಿಲ್ಲ. ಯಾವ ಕಾರಣಕ್ಕೂ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಬಿಡಲ್ಲ ಅಂತ ಕೆಂಡ ಕಾರ್ತಿದ್ದಾರೆ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ರೋಷಾವೇಶ ಹೊರಹಾಕ್ತಿದ್ದಾರೆ. ಜಮೀನಿಗೆ ಸೂಕ್ತ ಪರಿಹಾರ ನೀಡದಕ್ಕೆ ಸಿಡಿದೆದ್ದ ರೈತರು. ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ತಡೆಯೊಡ್ಡಿ ರೋಷಾವೇಶ. ಇದು ದಾವಣಗೆರೆ ನಗರದ ಹಳೆ ಕುಂದವಾಡ ಬಳಿ ಇರೋ ರಾಷ್ಟ್ರೀಯ ಹೆದ್ದಾರಿ. ಪೂನಾ ಬೆಂಗಳೂರು ಹೆದ್ದಾರಿ ನಿರ್ಮಾಣಕ್ಕೆ NHAI 9 ಗುಂಟೆ ಅಂತ ಹೇಳಿ 15 ಗುಂಟೆ ರೈತರ ಜಮೀನುಗಳನ್ನು ವಶಕ್ಕೆ ಪಡೆದಿದೆ. ಕೆಲ ಮಧ್ಯವರ್ತಿಗಳ ಜೊತೆ ಸೇರ್ಕೊಂಡು ಅನ್ಯಾಯ ಮಾಡಿದ್ದಾರಂತೆ. 4 ವರ್ಷಗಳಿಂದ ಪರಿಹಾರಕ್ಕೆ ಅಲಿತಾ ಇದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಸರ್ವಿಸ್ ರಸ್ತೆ ನಿರ್ಮಿಸಲು ಬಿಡಲ್ಲ ಅಂತ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ರೈತರು ಕೆಂಡ ಕಾರಿದ್ರು. ಜೆಸಿಬಿ ತಡೆದು ಪ್ರತಿಭಟಿಸಿದ್ರು. ಚದರ ಅಡಿ ಲೆಕ್ಕದಲ್ಲಿ ಪರಿಹಾರ ನೀಡಬೇಕು, ಗುಂಟೆ ಲೆಕ್ಕದಲ್ಲಿ ಬೇಡ ಅಂತ ಆಗ್ರಹಿಸಿದ್ದಾರೆ. ಸುಮಾರು 1 ಅವರ್ ಹತ್ರ ಡಿಸ್ಕಸ್ ಮಾಡಿ ನಮಗೆ ಆಶ್ವಾಸನೆ ಅವತ್ತಿನಿಂದ ಸಾಹೇಬರು ಕೊಡ್ತಾನೆ ಇದ್ದಾರೆ. ರೀಸೆಂಟಿಗೆ ಒಂದು ವಾರದ ಕೆಳಗೆ ಕೇಳಿದ್ರು ಕೂಡ ಊನಪ್ಪ ಸ್ಟೇಟೇ ಮಾಡ್ತಾರೆ ಅಂತ ಹೇಳಿದ್ರು. ನಾವು ತುಂಬ ಸತಿ ನಾವೆಲ್ಲ ಗ್ರಾಮಸ್ಥರು ಕೇಳಿದ್ವಿ. ಬಟ್ ಇಲ್ಲಿ ನಿನ್ನೆ ನೋಡಿದ್ರೆ ಎಲ್ಲ ದಿಢೀರ್ನ ಕೆಲಸ ಮಾಡಿಬಿಟ್ರೆ. ಇವ್ರಿಗೆ ಬರ್ತಾರಂತ ನಮಗೆ ಯಾರಿಗೆ ಕನಸು ಬಿದ್ದಿದ್ದಿಲ್ಲ. ಇವ್ರು ಬಂದು NH ಸರ್ವಿಸ್ ರೋಡ್ ಮಾಡಿಬಿಡ್ತಾರೆ, ನಮ್ಮ ಕೆಲಸ ಮುಗಿದು ಬಿಡ್ತೈತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಇವ್ರು ಅಚಾನಕ್ ಬಂದಿರೋದು ನಮಗೆ ಇವತ್ತು ವಿಷಯ ಗೊತ್ತಾಗಿದೆ. ಗೊತ್ತಾದ್ಮೇಲೆ ಈ ಮತ್ತೆ ನಮಗೆ ಅನುಕೂಲ ಆಗಂತ ಕೇಳ್ತೀವಿ. ನಾವೇನು ಕೇಳಲ್ಲ, ನಾವೇನು ಕೇಳ್ತೀವಿ, ಏನಾರು ಈ ರಾಜ್ಯ ಬರ್ಕೊಟ್ಟು ಅಂತ ಕೇಳ್ತಾವ. ಭೂಮಿಗೆ ಪರಿಹಾರ ಕೊಡದ್ದಕ್ಕೆ ನೀರಾವರಿ ಇಲಾಖೆ ಕಚೇರಿ ಜಪ್ತಿ. ಕೊಪ್ಪಳ ಜಿಲ್ಲೆ ಡಿ ಬಾಲಾಪುರ ಗ್ರಾಮದಲ್ಲಿ ಕೆರೆ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಇಲಾಖೆ ರೈತರ ಭೂಮಿಯನ್ನ ವಶಕ್ಕೆ ಪಡೆದಿತ್ತು. 2012ರಲ್ಲಿ 14 ರೈತರಿಗೆ ಸೇರಿದ್ದ 26.5 ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ಪಡೆದು ಎಕರೆಗೆ 40,000 ಮಾತ್ರ ಪರಿಹಾರ ನೀಡಿದ್ರು. ಹೀಗಾಗಿ ಹೆಚ್ಚಿನ ಪರಿಹಾರಕ್ಕೆ 2022ರಲ್ಲಿ ರೈತರು ಕೊಪ್ಪಳ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ಮೊರೆ ಹೋಗಿದ್ರು. 1 ಎಕರೆಗೆ 3.5 ಲಕ್ಷ ಪರಿಹಾರ ನೀಡಲು ಕೋರ್ಟ್ ಆದೇಶಿಸಿದ್ರು. ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ನೀರಾವರಿ ಇಲಾಖೆ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿತು. 8 ಜನ ನ್ಯಾಯಾಲಯದ ಬೇಲಿಪ್ಗಳು ಪಂಚರ ಸಮ್ಮುಖದಲ್ಲಿ ನೀರಾವರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಅಲ್ಮೆರಾಗಳು, ಟೇಬಲ್, ಕಂಪ್ಯೂಟರ್, ಕುರ್ಚಿ ಸೇರಿ ಎಲ್ಲವನ್ನೂ ವಶಕ್ಕೆ ಪಡೆಯಲಾಗಿದೆ. ಬಾಲಾಪುಡಿ ಕೆರೆಲಿದ್ದ ಜುನು ಕೆರೆ ಅಂತಂದು ಸ್ಯಾಂಕ್ಷನ್ ಆಗಿದೆ ಸರ್. ಒಂದು 15 ವರ್ಷ ಆಯ್ತು ಸರ್. ನಮ್ಗೆ ಅಮೌಂಟ್ ಹಾಕಿಲ್ಲ. ಹಾಗಾಗಿ ನ್ಯಾಯಾಲಯದ ಆದೇಶದ ಪ್ರಕಾರ MI ಆಫೀಸಿಗೆ ಬಂದು ಅಟ್ಯಾಚ್ಮೆಂಟ್ ತೊಗೊಂಡು ನಮ್ಮ ವಕೀಲರು ನಾವು ಸೇರಿ ಇದನ್ನು ಮಾಡಿದ್ವಿ ಸರ್. ಹೌದು ಹೋಗ್ಯಾವ ಸರ್. ಎಷ್ಟು ಮಂದಿ ರೈತರು ಒಂದು 20 ಮಂದಿ ರೈತರು ಸರ್. ಪರಿಹಾರ ಬಂದಿಲ್ಲ ಸರ್. ಒಂದು ಕಡೆ ವಶಕ್ಕೆ ಪಡೆದಿರೋ ಜಮೀನಿಗೆ ಹೆದ್ದಾರಿ ಪ್ರಾಧಿಕಾರ ಸೂಕ್ತ ಪರಿಹಾರ ನೀಡ್ತಿಲ್ಲ ಅಂತ ಮಣ್ಣಿನ ಮಕ್ಕಳು ಬೆಂಕಿಯಾಗಿದ್ದಾರೆ. ಇನ್ನೊಂದು ಕಡೆ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರ ನೀಡದ ನೀರಾವರಿ ಇಲಾಖೆ ಕಚೇರಿಯನ್ನೇ ಜಪ್ತಿ ಮಾಡಿ ಕೋರ್ಟ್ ಬಿಸಿ ಮುಟ್ಟಿಸಿದೆ. ದಾವಣಗೆರೆಯಿಂದ ಬಸವರಾಜ್ ದೊಡ್ಮನಿ ಜೊತೆ ಸಂಜಯ್, TV9 ಕೊಪ್ಪಳ.